ಆರಂಭಿಕರಿಗಾಗಿ ಬೇಸಿಕ್ ಇಂಗ್ಲಿಷ್ ತರಬೇತಿಗಳು. ಅದರಲ್ಲಿ ನಾವಿವತ್ತು ನನ್ನ ಜೊತೆ ಕಲಿಯಿರಿ ಎಲ್ಲಿ 9ನೇ ದಿನದ ಪಾಠವನ್ನು ಕಲಿಯೋಣ. ಇದುವರೆಗೆ ನಾನು ನಿಮಗೆ ಹ್ಯಾವ್ ರೂಪ ಅಂದರೆ ನಿನ್ನೆ ಮತ್ತು ಮೊನ್ನೆ ಹ್ಯಾವ್ ರೂಪದ ವರ್ತಮಾನ ಕಾಲ ಮತ್ತು ಭೂತಕಾಲದ ವಾಕ್ಯಗಳನ್ನು ಹೇಗೆ ಮಾಡುವುದು ಅಂತ ಹೇಳಿದ್ದೇನೆ. ವರ್ತಮಾನ ಕಾಲದಲ್ಲಿ ಹ್ಯಾವ್ ಅಂದರೆ ಐ ವಿ ಯು ದೇ ಜೊತೆ ಹ್ಯಾವ್ ಬರ್ತದೆ. ಅದೇ ಥರ ಹಿ ಶಿ ಇಟ್ ಮತ್ತು ಒಂದು ಹೆಸರು ಬಂದಾಗ ಹ್ಯಾಸ್ ಬರ್ತದೆ. ಇದು ಸಹ ಹ್ಯಾವ್ನ ಏಕವಚನ ರೂಪ. ಅದೇ ಥರ ನಕಾರಾತ್ಮಕ ವಾಕ್ಯಗಳಲ್ಲಿ ಡು ನಾಟ್ ಹ್ಯಾವ್ ಮತ್ತು ಡಸ್ ನಾಟ್ ಹ್ಯಾವ್ ಬರ್ತದೆ. ಐ ವಿ ಯು ದೇ ಜೊತೆ ಡು ನಾಟ್ ಹ್ಯಾವ್ ಮತ್ತು ಹಿ ಶಿ ಇಟ್ ಮತ್ತು ಹೆಸರು ಬಂದಾಗ ಡಸ್ ನಾಟ್ ಹ್ಯಾವ್ ಬರ್ತದೆ. ಅದೇ ಥರ ಭೂತಕಾಲದಲ್ಲಿ ಎಲ್ಲದಕ್ಕೂ ಹ್ಯಾಡ್ ಬರ್ತದೆ. ಅಂದರೆ ಬಳಿ ಇತ್ತು, ನನ್ನ ಬಳಿ ಇತ್ತು ಅನ್ನಲಿಕ್ಕೆ ಐ ಹ್ಯಾಡ್ ಎನ್ನುವಂತೆ ಎಲ್ಲಕ್ಕೂ ಹ್ಯಾಡ್ ಬರ್ತದೆ. ಐ ವಿ ಯು ದೇ ಹಿ ಶಿ ಇಟ್ ಮತ್ತು ಹೆಸರು ಬಂದಾಗ ಎಲ್ಲದಕ್ಕೂ ಹ್ಯಾಡ್ ಬರ್ತದೆ. ಅದರ ನಕಾರಾತ್ಮಕ ರೂಪವಾಗಿ ಡಿಡ್ ನಾಟ್ ಹ್ಯಾವ್ ಬರ್ತದೆ. ಇದನ್ನು ನಾವು ಇವತ್ತು ಕಲಿಯೋಣ. ಡಿಡ್ ನಾಟ್ ಹ್ಯಾವ್ ನನ್ನ ಬಳಿ ಇರಲಿಲ್ಲ, ಪಾಸ್ಟ್ ನೆಗೆಟಿವ್. ನಮ್ಮ ಬಳಿ ಈ ಹಿಂದೆ ಏನಾದರೂ ಇರಲಿಲ್ಲ ಎಂದು ಹೇಳಲು ನಾವು ಡಿಡ್ ನಾಟ್ ಹ್ಯಾವ್ ಬಳಸುತ್ತೇವೆ. ಇದು ಹ್ಯಾಡ್ನ ನಕಾರಾತ್ಮಕ ರೂಪ. ಈಗ ಈ ಡಿಡ್ ನಾಟ್ ಹ್ಯಾವ್ ನಾವಿದನ್ನು ಬರೆಯುವಾಗ ಬರಿತೇವೆ. ಮಾತಾಡುವಾಗ ಡಿಡ್ ನಾಟ್ ಹ್ಯಾವ್ ಅಂದರೂ ತಪ್ಪಿಲ್ಲ. ಹೆಚ್ಚಿನವರು ಡಿಡಂಟ್ ಹ್ಯಾವ್ ಅಂತಾರೆ, ಇನ್ನೂ ಕೆಲವರು ಡಿಂಟ್ ಹ್ಯಾವ್ ಅಂತಾರೆ. ಅವು ಎಲ್ಲವೂ ಸರಿಯೇ. ಇಲ್ಲಿ ನೆನಪಿಡಬೇಕಾದ ಮುಖ್ಯ ವಿಷಯವೇನೆಂದರೆ ಡಿಡ್ ಬಂದಾಗ ಹ್ಯಾಡ್ ಪದವು ಹ್ಯಾವ್ ಆಗಿ ಬದಲಾಗುತ್ತದೆ. ಅಂದರೆ ಡಿಡ್ ನಾಟ್ ಹ್ಯಾಡ್ ಅಲ್ಲ, ಡಿಡ್ ನಾಟ್ ಹ್ಯಾವೇ ಬರ್ತದೆ. ಕಾರಣ ಇದು ಹ್ಯಾವ್ ರೂಪ. ಎಲ್ಲ ಸಬ್ಜೆಕ್ಟ್ಗಳಿಗೂ ಐ ಯು ಹಿ ಶಿ ಇಟ್ ವಿ ದೇ ಒಂದೇ ಪದ ಡಿಡಂಟ್ ಹ್ಯಾವ್ ಬರ್ತದೆ. ನಾನು ಡಿಡಂಟ್ ಹ್ಯಾವ್ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನಾನು ಸ್ಪೋಕನ್ ಇಂಗ್ಲೀಷ್ ಕಲಿಸ್ತಾ ಇದ್ದೇನೆ. ಸ್ಪೋಕನ್ ಇಂಗ್ಲೀಷ್ನಲ್ಲಿ ಡಿಡಂಟ್ ಹ್ಯಾವ್ ಅಂತೇವೆ. ರಿಟನ್ ಇಂಗ್ಲೀಷ್ನಲ್ಲಿ ಡಿಡ್ ನಾಟ್ ಹ್ಯಾವ್ ಬರೀತಾರೆ. ಐ ಡಿಡಂಟ್ ಹ್ಯಾವ್ ನನ್ನ ಬಳಿ ಇರಲಿಲ್ಲ. ರಿಪೀಟ್ ಮಾಡ್ತೀರಾ? ಐ ಡಿಡಂಟ್ ಹ್ಯಾವ್ ನನ್ನ ಬಳಿ ಇರಲಿಲ್ಲ. ಯು ಡಿಡಂಟ್ ಹ್ಯಾವ್ ನಿನ್ನ ಅಥವಾ ನಿಮ್ಮ ಬಳಿ ಇರಲಿಲ್ಲ. ಯು ಡಿಡಂಟ್ ಹ್ಯಾವ್ ನಿನ್ನ ಅಥವಾ ನಿಮ್ಮ ಬಳಿ ಇರಲಿಲ್ಲ. ಹಿ ಡಿಡಂಟ್ ಹ್ಯಾವ್ ಅವನ ಬಳಿ ಇರಲಿಲ್ಲ. ಹಿ ಡಿಡಂಟ್ ಹ್ಯಾವ್ ಅವನ ಬಳಿ ಇರಲಿಲ್ಲ. ಶಿ ಡಿಡಂಟ್ ಹ್ಯಾವ್ ಅವಳ ಬಳಿ ಇರಲಿಲ್ಲ. ಶಿ ಡಿಡಂಟ್ ಹ್ಯಾವ್ ಅವಳ ಬಳಿ ಇರಲಿಲ್ಲ. ವಿ ಡಿಡಂಟ್ ಹ್ಯಾವ್ ವಿ ಡಿಡಂಟ್ ಹ್ಯಾವ್ ನಮ್ಮ ಬಳಿ ಇರಲಿಲ್ಲ. ವಿ ಡಿಡಂಟ್ ಹ್ಯಾವ್ ನಮ್ಮ ಬಳಿ ಇರಲಿಲ್ಲ. ದೇ ಡಿಡಂಟ್ ಹ್ಯಾವ್ ದೇ ಡಿಡಂಟ್ ಹ್ಯಾವ್ ಅವರ ಬಳಿ ಇರಲಿಲ್ಲ. ದೇ ಡಿಡಂಟ್ ಹ್ಯಾವ್ ಅವರ ಬಳಿ ಇರಲಿಲ್ಲ. ಈಗ ಏನಿರಲಿಲ್ಲ? ಅವರ ಬಳಿ ಇರಲಿಲ್ಲ, ನಮ್ಮ ಬಳಿ ಇರಲಿಲ್ಲ ಎಲ್ಲ ಹೇಳಿದೆವು. ಅಂದರೆ ಇದು ವಾಕ್ಯದ ರಚನೆ ಹೇಗೆ ಮಾಡೋದು ಅಂತ ಗೊತ್ತಾಯ್ತು. ಈಗ ನಮಗೆ ಆಬ್ಜೆಕ್ಟ್ ಬೇಕಲ್ವ, ಮುಂದೆ ಏನಿರಲಿಲ್ಲ ಅಂತ ಹೇಳಬೇಕು, ವಾಕ್ಯ ಪೂರ್ತಿ ಆಗಬೇಕಾ? ಅದು ಏನಿರಲಿಲ್ಲ ಅಂತ ಈಗ ನೋಡೋಣ. ಕನ್ನಡ ವಾಕ್ಯ, ಇಂಗ್ಲೀಷ್ ವಾಕ್ಯ. ನನ್ನ ಬಳಿ ಹಣ ಇರಲಿಲ್ಲ. ಐ ಡಿಡಂಟ್ ಹ್ಯಾವ್ ಮನಿ. ನನ್ನ ಬಳಿ ಹಣ ಇರಲಿಲ್ಲ. ಐ ಡಿಡಂಟ್ ಹ್ಯಾವ್ ಮನಿ. ನಿನ್ನ ಬಳಿ ಪೆನ್ನು ಇರಲಿಲ್ಲ. ಯು ಡಿಡಂಟ್ ಹ್ಯಾವ್ ಅ ಪೆನ್.
ನಿನ್ನ ಬಳಿ ಪೆನ್ನು ಇರಲಿಲ್ಲ. ಯು ಡಿಡೆಂಟ್ ಹ್ಯಾವ್ ಅ ಪೆನ್. ಅವನ ಬಳಿ ಕಾರು ಇರಲಿಲ್ಲ. ಹಿ ಡಿಡೆಂಟ್ ಹ್ಯಾವ್ ಅ ಕಾರ್. ಅವನ ಬಳಿ ಕಾರು ಇರಲಿಲ್ಲ. ಹಿ ಡಿಡೆಂಟ್ ಹ್ಯಾವ್ ಅ ಕಾರ್. ನಾನು ಇಷ್ಟು ಸ್ಲೋ ಹೇಳ್ತಾ ಇದ್ದೇನೆ ಹೇಳಿ ನೀವು ಸಹ ಹೇಳೋದು ಬೇಡ, ನೀವು ಸ್ವಲ್ಪ ಫಾಸ್ಟ್ ಹೋಗಿ. ನಾನು ಸ್ಲೋ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನನಗೆ ತುಂಬ ಮಂದಿ ಕೇಳ್ತಾರೆ, ಸರ್ ನಮಗೆ ಅದು ಪಿಕಪ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ನೀವು ಸ್ಪೀಡು ಹೇಳ್ತೀರಿ ಅಂತೇಳಿ, ಫಾಸ್ಟಾಗಿ ಹೋಗ್ತೀರಿ ಅಂತೇಳಿ. ಸೊ ಅದಕ್ಕೆ ನಾನೀಗ ಸ್ಲೋ ಮಾಡಿದ್ದೇನೆ. ನೀವು ಕಲಿಬೇಕು, ಏನೂ ಇರಲಿ, ನಾನು ಸ್ಲೋ ಹೋಗಲಿ ಫಾಸ್ಟ್ ಹೋಗಲಿ, ನನ್ನ ಉದ್ದೇಶ ಒಂದೇ, ನೀವು ಚೆನ್ನಾಗಿ ಇಂಗ್ಲೀಷ್ ಕಲಿತು ಮಾತಾಡಲಿಕ್ಕೆ ಶುರು ಮಾಡಿ. ಅವಳ ಬಳಿ ಮೊಬೈಲ್ ಇರಲಿಲ್ಲ. ಶಿ ಡಿಡೆಂಟ್ ಹ್ಯಾವ್ ಅ ಮೊಬೈಲ್. ಅವಳ ಬಳಿ ಮೊಬೈಲ್ ಇರಲಿಲ್ಲ. ಶಿ ಡಿಡೆಂಟ್ ಹ್ಯಾವ್ ಅ ಮೊಬೈಲ್. ನಮ್ಮ ಬಳಿ ಸಮಯ ಇರಲಿಲ್ಲ. ವಿ ಡಿಡೆಂಟ್ ಹ್ಯಾವ್ ಟೈಮ್. ನಮ್ಮ ಬಳಿ ಸಮಯ ಇರಲಿಲ್ಲ. ವಿ ಡಿಡೆಂಟ್ ಹ್ಯಾವ್ ಟೈಮ್. ಇದು ಒಂದು ಕಡೆ ಎ ಬರ್ತದೆ, ಒಂದು ಕಡೆ ಎ ಬರುವುದಿಲ್ಲ. ಯಾಕೆ ಅಂತ ನಿಮಗೆ ಎಲ್ಲಿಯಾದರೂ ಕನ್ಫ್ಯೂಷನ್ ಇದ್ದರೆ ನಾನು ಅದನ್ನು ಬಿ ರೂಪದಲ್ಲಿ, ಅಂದರೆ 1ರಿಂದ 6ನೇ ಡೇ ಕ್ಲಾಸಲ್ಲಿ ಎಲ್ಲ ಕಲಿಸಿದ್ದೇನೆ. ಪುನಃ ಹೋಗಿ ಅಲ್ಲಿ ಚೆಕ್ ಮಾಡಿ ನೋಡಿ, ವಿಡಿಯೋಗಳು ಸಿಗ್ತವೆ. ಸಿಗಲಿಲ್ಲ ಅಂದರೆ ಒಂದು ಕೆಲಸ ಮಾಡಿ, ನಂದು 6-7 ಕ್ಲಾಸಸ್ ತಗೊಳ್ತೇನೆ ನಾನು, ಮತ್ತು ಇಲ್ಲಿ ಸಹ ನಾನು ಮಕ್ಕಳಿಗೆ ಕಲಿಸ್ತೇನೆ. ಮಕ್ಕಳಿಗೆ ಅಂದರೆ ದೊಡ್ಡವರಿಗೆ, ಫಾರಿನ್ಗೆ ಹೋಗುವವರೆಲ್ಲ ತುಂಬ ಮಂದಿ ಇದ್ದಾರೆ, ಜಾಬಿಗೆ ಹೋಗುವವರು ತುಂಬ ಮಂದಿ ಇದ್ದಾರೆ, ಅವರಿಗೆ ನಾನು ಇಲ್ಲಿ ಆಫ್ಲೈನ್ ಸಹ ಕಲಿಸ್ತೇನೆ, ಮತ್ತು ಆನ್ಲೈನ್ ಸಹ ವಿಡಿಯೋದಲ್ಲಿ ನಾನು ಆನ್ಲೈನ್ ಕಲಿಸ್ತೇನೆ, ಪ್ಲಸ್ ನಾನು ವಿಡಿಯೋ ಸಹ ಮಾಡಿ ಹಾಕ್ತೇನೆ. ಸೊ ಅದರಲ್ಲಿ ನನಗೆ ಯಾರಾದರೂ 4ನೇ ದಿನದ ಕ್ಲಾಸ್ ಕಳಿಸಿ, 5ನೇ ದಿನದ ಕ್ಲಾಸ್ ಕಳಿಸಿ ಹೇಳಿದರೆ ಪ್ರತಿಯೊಬ್ಬರಿಗೂ ಕಳಿಸ್ಲಿಕ್ಕೆ ಬರೋದಿಲ್ಲ. ನೀವು 299 ರುಪೀಸ್ ನನ್ನ ನಂಬರಿಗೆ, ಅದೇ ನಂಬರ್ ನಂದು ಏನು ಪೇಜ್ ಮೇಲೆ ಉಂಟು ಅದೇ ನಂಬರ್, ಅದಕ್ಕೆ 299 ರುಪೀಸ್ ಸಬ್ಸ್ಕ್ರಿಪ್ಷನ್ ಕಳಿಸಿ. ನಾನು ನಿಮ್ಮ ಮತ್ತೆ ವಾಟ್ಸಪ್ ನಂಬರ್ ಕೊಡಿ, ಸ್ಕ್ರೀನ್ಶಾಟ್ ಕಳಿಸಿ, ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ, ನಾನು ನಿಮಗೆ ನಿಮ್ಮ ನಂಬರಿಗೆ ವಿಡಿಯೋಗಳನ್ನು ಸೆಂಡ್ ಮಾಡಲಿಕ್ಕೆ ಹೇಳ್ತೇನೆ. ಅದಕ್ಕೆ ಬಾಲ ಇರಲಿಲ್ಲ. ಇಟ್ ಡಿಡೆಂಟ್ ಹ್ಯಾವ್ ಅ ಟೇಲ್. ಅದಕ್ಕೆ ಬಾಲ ಇರಲಿಲ್ಲ. ಇಟ್ ಡಿಡೆಂಟ್ ಹ್ಯಾವ್ ಅ ಟೇಲ್. ಅತಿ ಮುಖ್ಯವಾದ ಟಿಪ್, ಐ ಡಿಡೆಂಟ್ ಹ್ಯಾಡ್ ಮನಿ ತಪ್ಪು ವಾಕ್ಯ. ಐ ಡಿಡೆಂಟ್ ಹ್ಯಾಡ್ ಮನಿ. ಯಾಕೆ? ಡಿಡ್ ನಾಟ್ ಬಂದು ಹ್ಯಾಡ್ ಬಂತು, ಡಿಡೆಂಟ್ ಬಂದು ಹ್ಯಾಡ್ ಬಂತು, ತಪ್ಪು ವಾಕ್ಯ. ಸರಿ ವಾಕ್ಯ ಏನು? ಐ ಡಿಡೆಂಟ್ ಹ್ಯಾವ್ ಮನಿ. ಐ ಡಿಡ್ ನಾಟ್ ಹ್ಯಾವ್ ಮನಿ, ಇದು ಸರಿಯಾದ ವಾಕ್ಯ. ಡಿಡ್ ಬಂದರೆ ಹ್ಯಾವ್ ಬರಬೇಕು. ಯಾಕೆಂದರೆ ಒಂದು ಸಲ ಡಿಡ್ ಅನ್ನೋದು ಭೂತಕಾಲ, ಬಂದಾಯಿತು, ಇದು ಸಾಮಾನ್ಯ ಭೂತಕಾಲ. ಇಲ್ಲಿ ಒಂದೇ ಸಲ ಬರ್ತದೆ ಪಾಸ್ಟ್ ಟೆನ್ಸ್. ಇಲ್ಲಿ ಡಿಡ್ ಅನ್ನೋದು ಬಂದಾಯಿತು, ಆ ಕಾರಣ ಪುನಃ ಒಂದು ಪಾಸ್ಟ್ ಟೆನ್ಸ್ ಬರುವುದಿಲ್ಲ. ಡಿಡ್ ನಾಟ್ ಹ್ಯಾಡ್ ಆಗೋದಿಲ್ಲ, ಡಿಡ್ ನಾಟ್ ಹ್ಯಾವ್ ಆಗ್ತದೆ. ಇಷ್ಟು ತಿಳ್ಕೊಳ್ಳಿ, ಮುಂದೆ ತುಂಬ ಕಲೀಲಿಕ್ಕಿದೆ, ಆಗ ಕಲಿಸ್ತೇನೆ. ಈ ಕೆಳಗಿನ ಕನ್ನಡ ವಾಕ್ಯಗಳನ್ನು ಇಂಗ್ಲೀಷ್ಗೆ ಬದಲಾಯಿಸಿ. ಸರಿ, ಎಲ್ಲರೂ ತಯಾರಾಗಿ, ನಾನು 2 ಸಲ ಓದ್ತೇನೆ, ನನ್ನ ಜೊತೆ ರಿಪೀಟ್ ಮಾಡಿ. ನಾನು ಸ್ವಲ್ಪ ಸ್ಲೋ ಓದ್ತೇನೆ, ಆಗ 2 ಸಲ ತಿಳ್ಕೊಳ್ಳಿ. ಮತ್ತು ನೀವು 5 ಸಲ ವಿಡಿಯೋ ನೋಡಿ, 10 ಸಲ ರಿಪೀಟ್ ಮಾಡಿ, ಇದನ್ನೆಲ್ಲ ಬಾಯ್ಪಾಠ ಮಾಡಿ. ಸರಿ. ನನ್ನ ಬಳಿ ನಿನ್ನೆ ಕೊಡೆ ಇರಲಿಲ್ಲ. ಐ ಡಿಡ್ ನಾಟ್ ಹ್ಯಾವ್ ಆ್ಯನ್ ಅಂಬ್ರೆಲ್ಲಾ ಯೆಸ್ಟರ್ಡೇ. ನನ್ನ ಬಳಿ ನಿನ್ನೆ ಕೊಡೆ ಇರಲಿಲ್ಲ. ಐ ಡಿಡ್ ನಾಟ್ ಹ್ಯಾವ್ ಆ್ಯನ್ ಅಂಬ್ರೆಲ್ಲಾ ಯೆಸ್ಟರ್ಡೇ. ಅವನ ಬಳಿ ಸೈಕಲ್ ಇರಲಿಲ್ಲ. ಹಿ ಡಿಡ್ ನಾಟ್ ಹ್ಯಾವ್ ಅ ಸೈಕಲ್. ಅವನ ಬಳಿ ಸೈಕಲ್ ಇರಲಿಲ್ಲ. ಹಿ ಡಿಡ್ ನಾಟ್ ಹ್ಯಾವ್ ಅ ಸೈಕಲ್.
ಇನ್ನೂ ಸ್ಲೋ ಹೇಳಲಿಕ್ಕೆ ಬರುವುದಿಲ್ಲ, ಇಷ್ಟೇ ಸ್ಲೋ ಹೇಳ್ತೀನಿ. ಅವಳ ಬಳಿ ಹಳೆಯ ಸೀರೆ ಇರಲಿಲ್ಲ. ಶಿ ಡಿಡ್ ನಾಟ್ ಹ್ಯಾವ್ ಆ್ಯನ್ ಓಲ್ಡ್ ಸಾರಿ. ಅವಳ ಬಳಿ ಹಳೆಯ ಸೀರೆ ಇರಲಿಲ್ಲ. ಶಿ ಡಿಡ್ ನಾಟ್ ಹ್ಯಾವ್ ಆ್ಯನ್ ಓಲ್ಡ್ ಸಾರಿ. ನಮ್ಮ ಬಳಿ ಕೆಲಸಗಾರರು ವರ್ಕರ್ಸ್ ಇರಲಿಲ್ಲ. ವಿ ಡಿಡ್ ನಾಟ್ ಹ್ಯಾವ್ ವರ್ಕರ್ಸ್. ನಮ್ಮ ಬಳಿ ಕೆಲಸಗಾರರು ವರ್ಕರ್ಸ್ ಇರಲಿಲ್ಲ. ವಿ ಡಿಡ್ ನಾಟ್ ಹ್ಯಾವ್ ವರ್ಕರ್ಸ್. 2 ಸಲ ನಾನು ಹೇಳಿದ್ದೇನೆ, 2 ಸಲ ರಿಪೀಟ್ ಮಾಡಿದ್ದೇನೆ, ಕೇಳ್ಕೊಳ್ಳಿ. ನೀವು 5 ಸಲ 10 ಸಲ ಮಾಡಿ. ನೆಕ್ಸ್ಟ್, ಈಗ ಪ್ರಶ್ನೆ ಕೇಳಬೇಕಾದ್ರೆ ಏನನ್ನಬೇಕು? ಡಿಡ್ ಯು ಹ್ಯಾವ್, ನಿನ್ನ ಬಳಿ ಇತ್ತೆ. ಇದು ಪಾಸ್ಟ್ ಕ್ವಶನ್ಸ್ ಕೇಳಲಿಕ್ಕೆ. ಬರೀ ಡಿಡ್ ಯು ಹ್ಯಾವ್ ಅಂದರೆ ಅಷ್ಟೇನಾ ಕ್ವಶನ್ಸ್ ಕೇಳಲಿಕ್ಕೆ, ಬೇರೆ ಇಲ್ವಾ? ನೋಡೋಣ ಏನೆಲ್ಲ ಇದೆ ಅಂತ. ಮೊದಲು ಇದರ ವಿವರಣೆ ಏನು ನೋಡೋಣ. ಈ ಹಿಂದೆ ಯಾರ ಬಳಿಯಾದರೂ, ಈ ಹಿಂದೆ ಯಾರ ಬಳಿಯಾದರೂ ಏನಾದರೂ ಇತ್ತೇ ಎಂದು ಪ್ರಶ್ನೆ ಕೇಳಲು ನಾವು ಡಿಡ್ ಅನ್ನು ವಾಕ್ಯದ ಮೊದಲು ಬಳಸುತ್ತೇವೆ. ಈ ಹಿಂದೆ ಯಾರ ಬಳಿಯಾದರೂ ಏನಾದರೂ ಇತ್ತೇ ಎಂದು ಪ್ರಶ್ನೆ ಕೇಳಲು ನಾವು ಡಿಡ್ ಅನ್ನು ವಾಕ್ಯದ ಮೊದಲು ಬಳಸುತ್ತೇವೆ. ಇಲ್ಲಿಯೂ ಕೂಡ ಡಿಡ್ ಬಂದಾಗ ಹ್ಯಾವ್ ಪದವನ್ನೇ ಬಳಸಬೇಕು, ಹ್ಯಾಡ್ ಬಳಸಬಾರದು. ಅರ್ಥ ಆಯ್ತಾ? ಡಿಡ್ ನಾಟ್ ಹ್ಯಾವ್, ಡಿಡ್ ನಾಟ್ ಹ್ಯಾಡ್ ಅಲ್ಲ. ಅದೇ ಥರ ಇಲ್ಲಿ ಡಿಡ್ ಯು ಹ್ಯಾವ್, ಡಿಡ್ ಯು ಹ್ಯಾಡ್ ಅಲ್ಲ. ಎಲ್ಲ ಸಬ್ಜೆಕ್ಟ್ಗಳಿಗೂ ಐ, ಯು, ಹಿ, ಶಿ, ಇಟ್, ವಿ, ದೇ ಎಲ್ಲ ಪ್ರಶ್ನೆ ಕೇಳುವಾಗ ಒಂದೇ ರೀತಿ ಶುರು ಆಗುತ್ತದೆ. ಪ್ರಶ್ನೆ ನೋಡೋಣ ಈಗ ಹೇಗೆ ಕೇಳುವುದಂತ. ಡಿಡ್ ಯು ಹ್ಯಾವ್, ನಿಮ್ಮ ಅಥವಾ ನಿನ್ನ ಬಳಿ ಇತ್ತೆ. ಡಿಡ್ ಯು ಹ್ಯಾವ್, ನಿನ್ನ ಅಥವಾ ನಿಮ್ಮ ಬಳಿ ಇತ್ತೆ. ಡಿಡ್ ಹಿ ಹ್ಯಾವ್, ಅವನ ಬಳಿ ಇತ್ತೆ. ಡಿಡ್ ಹಿ ಹ್ಯಾವ್, ಅವನ ಬಳಿ ಇತ್ತೆ. ಡಿಡ್ ಶಿ ಹ್ಯಾವ್, ಅವಳ ಬಳಿ ಇತ್ತೆ. ಡಿಡ್ ಶಿ ಹ್ಯಾವ್, ಅವಳ ಬಳಿ ಇತ್ತೆ. ಡಿಡ್ ದೇ ಹ್ಯಾವ್, ಅವರ ಬಳಿ ಇತ್ತೆ. ಡಿಡ್ ದೇ ಹ್ಯಾವ್, ಅವರ ಬಳಿ ಇತ್ತೆ. ಡಿಡ್ ಇಟ್ ಹ್ಯಾವ್, ಅದಕ್ಕೆ ಇತ್ತೆ. ಡಿಡ್ ಇಟ್ ಹ್ಯಾವ್, ಅದಕ್ಕೆ ಇತ್ತೆ. 2 ಸಲ ಹೇಳಿದ್ದೇನೆ, 10 ಸಲ ರಿಪೀಟ್ ಮಾಡಬೇಕು. ಕನ್ನಡ ವಾಕ್ಯ, ಇಂಗ್ಲೀಷ್ ವಾಕ್ಯ ನೋಡಿ. ಈಗ ಬರೀ ಈಗ ಏನಿತ್ತು ಅಂತ ಹೇಳಬೇಕಲ್ವ. ಬರೀ ಇತ್ತೆ ಇತ್ತೆ ಅಂತ ಕೇಳಿದರೆ ಏನಂತ ನೋಡೋಣ, ಏನು ಅಂತ. ನಿನ್ನ ಬಳಿ ನಿನ್ನೆ ಪೆನ್ನು ಇತ್ತೆ. ಡಿಡ್ ಯು ಹ್ಯಾವ್ ಅ ಪೆನ್ ಎಸ್ಟರ್ಡೇ. ನಿನ್ನ ಬಳಿ ನಿನ್ನೆ ಪೆನ್ನು ಇತ್ತೆ. ಡಿಡ್ ಯು ಡಿಡ್ ಯು ಹ್ಯಾವ್ ಅ ಪೆನ್ ಎಸ್ಟರ್ಡೇ. ಅವನ ಬಳಿ ಕಾರು ಇತ್ತೆ. ಡಿಡ್ ಹಿ ಹ್ಯಾವ್ ಅ ಕಾರ್, ಅವನ ಬಳಿ ಕಾರು ಇತ್ತೆ. ಡಿಡ್ ಹಿ ಹ್ಯಾವ್ ಅ ಕಾರ್. ಅವಳ ಬಳಿ ಮೊಬೈಲ್ ಇತ್ತೆ. ಡಿಡ್ ಶಿ ಹ್ಯಾವ್ ಅ ಮೊಬೈಲ್, ಅವಳ ಬಳಿ ಮೊಬೈಲ್ ಇತ್ತೆ. ಡಿಡ್ ಶಿ ಹ್ಯಾವ್ ಅ ಮೊಬೈಲ್.
ನಿಮ್ಮ ಬಳಿ ಸಮಯ ಇತ್ತೇ. ಡಿಡ್ ಯು ಹ್ಯಾವ್ ಟೈಮ್. ನಿಮ್ಮ ಬಳಿ ಸಮಯ ಇತ್ತೇ. ಡಿಡ್ ಯು ಹ್ಯಾವ್ ಟೈಮ್. ಅವರ ಬಳಿ ಟಿಕೆಟ್ ಇತ್ತೇ. ಡಿಡ್ ದೇ ಹ್ಯಾವ್ ಅ ಟಿಕೆಟ್. ಅವರ ಬಳಿ ಟಿಕೆಟ್ ಇತ್ತೇ. ಡಿಡ್ ದೇ ಹ್ಯಾವ್ ಅ ಟಿಕೆಟ್. ಅದಕ್ಕೆ ಬಾಲ ಇತ್ತೇ. ಡಿಡ್ ಇಟ್ ಹ್ಯಾವ್ ಅ ಟೇಲ್. ಅದಕ್ಕೆ ಬಾಲ ಇತ್ತೇ. ಡಿಡ್ ಇಟ್ ಹ್ಯಾವ್ ಅ ಟೇಲ್. ಅತಿ ಮುಖ್ಯವಾದ ಟಿಪ್. ಡು ಯು ಹ್ಯಾವ್ ಈಗ ನಿಮ್ಮ ಬಳಿ ಇದೆಯೇ. ಡಿಡ್ ಯು ಹ್ಯಾವ್ ಹಿಂದೆ ನಿಮ್ಮ ಬಳಿ ಇತ್ತೇ. ಡು ಯು ಹ್ಯಾವ್ ಅಂದರೆ ಏನು, ಈಗ ನಿಮ್ಮ ಬಳಿ ಇದೆಯೇ. ಡಿಡ್ ಯು ಹ್ಯಾವ್ ಅಂದರೆ ಏನು, ಹಿಂದೆ ನಿಮ್ಮ ಬಳಿ ಇತ್ತೇ. ಎರಡರಲ್ಲೂ ಹ್ಯಾವ್ ಪದವೇ ಬರುತ್ತದೆ. ಕೇವಲ ಡು ಮತ್ತು ಡಿಡ್ ಮಾತ್ರ ಬದಲಾಗ್ತದೆ. ಈಗ ಡಿಡ್ ಯು ಹ್ಯಾವ್ ಅಂತ ಕೇಳಿದ್ದೇವೆ, ಏನಿತ್ತು ನೋಡೋಣ. ಈ ಕೆಳಗಿನ ಕನ್ನಡ ಪ್ರಶ್ನೆಗಳನ್ನು ಇಂಗ್ಲಿಷಿಗೆ ಬದಲಾಯಿಸಿ. ನಿನ್ನ ಬಳಿ ನನ್ನ ವಿಳಾಸ ಮೈ ಅಡ್ರೆಸ್ ಇತ್ತೇ. ಡಿಡ್ ಯು ಹ್ಯಾವ್ ಮೈ ಅಡ್ರೆಸ್. ನಿನ್ನ ಬಳಿ ನನ್ನ ವಿಳಾಸ ಇತ್ತೇ. ಡಿಡ್ ಯು ಹ್ಯಾವ್ ಮೈ ಅಡ್ರೆಸ್. ಅವನ ಬಳಿ ಹೊಸ ಕಾರು ಇತ್ತೇ. ಡಿಡ್ ಹಿ ಹ್ಯಾವ್ ಅ ನ್ಯೂ ಕಾರ್. ಅವನ ಬಳಿ ಹೊಸ ಕಾರು ಇತ್ತೇ. ಡಿಡ್ ಹಿ ಹ್ಯಾವ್ ಅ ನ್ಯೂ ಕಾರ್. ಅವಳ ಬಳಿ ನಿನ್ನ ಫೋನ್ ನಂಬರ್ ಇತ್ತೇ. ಡಿಡ್ ಶಿ ಹ್ಯಾವ್ ಯುವರ್ ಫೋನ್ ನಂಬರ್. ಅವಳ ಬಳಿ ನಿನ್ನ ಫೋನ್ ನಂಬರ್ ಇತ್ತೇ. ಡಿಡ್ ಶಿ ಹ್ಯಾವ್ ಯುವರ್ ಫೋನ್ ನಂಬರ್. ಅವರ ಬಳಿ ಛತ್ರಿ ಇತ್ತೇ. ಡಿಡ್ ದೇ ಹ್ಯಾವ್ ಆ್ಯನ್ ಅಂಬ್ರೆಲ್ಲಾ. ಅವರ ಬಳಿ ಛತ್ರಿ ಇತ್ತೇ. ಡಿಡ್ ದೇ ಹ್ಯಾವ್ ಆ್ಯನ್ ಅಂಬ್ರೆಲ್ಲಾ. ನಿಮ್ಮ ಬಳಿ ಹೆಚ್ಚುವರಿ ಪೆನ್ನು ಇತ್ತೇ. ಡಿಡ್ ಯು ಹ್ಯಾವ್ ಆ್ಯನ್ ಎಕ್ಸ್ಟ್ರಾ ಪೆನ್. ನಿಮ್ಮ ಬಳಿ ಹೆಚ್ಚುವರಿ ಪೆನ್ನು ಇತ್ತೇ. ಡಿಡ್ ಯು ಹ್ಯಾವ್ ಆ್ಯನ್ ಎಕ್ಸ್ಟ್ರಾ ಪೆನ್. ಇವತ್ತಿಗೆ ಇಲ್ಲಿ ಮುಗಿಸ್ತೇನೆ. ಇವತ್ತು ಕ್ಲಾಸ್ ಸ್ವಲ್ಪ ಉದ್ದಾಯಿತು ಅಂತ ಕಾಣ್ತದೆ. ಇಷ್ಟನ್ನು ಪ್ರಾಕ್ಟೀಸ್ ಮಾಡಿ. 5 ಅಲ್ಲ 10 ಅಲ್ಲ 20 ಸಲ ಮಾಡಿ. 1-1.5 ಗಂಟೆ ಕೂತ್ಕೊಂಡು, ಮಿನಿಮಮ್ 1 ಗಂಟೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. 3-4 ತಿಂಗಳೊಳಗೆ ನಿಮಗೆ ಇಂಗ್ಲೀಷ್ ಬರ್ತದೆ. ನಾನು ಕಂಪ್ಲೀಟ್ ಕೋರ್ಸ್ ಕವರ್ ಮಾಡ್ತಾ ಇದ್ದೇನೆ. ಈಗ ಯಾರಾದರೂ ನನಗೆ ಹಿಂದಿನ ನೋಟ್ಸ್ ಕಳಿಸಿ, ಆ ದಿನದ ನೋಟ್ಸ್ ಕಳಿಸಿ, ಈ ದಿನದ ನೋಟ್ಸ್ ಕಳಿಸಿ ಅಂತ ಹೇಳಿದರೆ ನೋಟ್ಸ್ ಕಳಿಸ್ತೇನೆ. ನಿಮ್ಮ ವಾಟ್ಸಪ್ ನಂಬರ್ ಅಥವಾ ನಿಮ್ಮ ಹತ್ರ ಟೆಲಿಗ್ರಾಮ್ ಇದ್ದರೆ ಅದಕ್ಕೆ ಕಳಿಸ್ತೇನೆ. ಬಟ್ ಹೀಗೆ ಕಳಿಸ್ಲಿಕ್ಕೆ ಬರುವುದಿಲ್ಲ. ನನಗೆ 299 ರುಪೀಸ್ ನೀವು ಸಬ್ಸ್ಕ್ರೈಬ್ ಮಾಡಬೇಕು ನೋಟ್ಸ್ ಬೇಕಾದರೆ. ಕಂಪ್ಲೀಟ್ ನೋಟ್ಸು ಮತ್ತು ಅದರ ಜೊತೆಗೆ ಇನ್ಸ್ಟ್ರಕ್ಷನ್ಸ್ ಅಂದರೆ ಕಂಪ್ಲೀಟ್ ಕೋರ್ಸ್ ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿಕೊಡ್ತೇನೆ ವಿತ್ ಇನ್ಸ್ಟ್ರಕ್ಷನ್ಸ್. ಇದೇ ಅಷ್ಟೇ ಅಲ್ಲ, ಬೇರೆ ಇದರ ಜೊತೆ ಇನ್ನೂ ಪ್ರಾಕ್ಟೀಸಿಗೆ ತುಂಬ ಇದೆ, ಅದನ್ನು ಸಹ ಕಳಿಸಿಕೊಡ್ತೇನೆ. 299 ರುಪೀಸ್ ಸಬ್ಸ್ಕ್ರೈಬ್ ಮಾಡಿ.